ತುಮಕೂರಿನ ಹತ್ರ ಇರೋ ಈ ಕ್ಷೇತ್ರದಲ್ಲಿ ಶಿವಲಿಂಗದ ಮೇಲೆ ಅಂದ್ರೆ ಗಂಗಾಧರೇಶ್ವರ ಸ್ವಾಮಿಯ ಮೇಲೆ ತುಪ್ಪವನ್ನು ಲೇಪನ ಮಾಡಿದರೆ ಬೆಣ್ಣೆಯಾಗಿ ಬದಲಾಗುತ್ತೆ. ಹೌದು, ಬೆಣ್ಣೆ ತುಪ್ಪ ಆಗೋದನ್ನ ಕೇಳಿರ್ತೀರಾ, ಆದ್ರೆ ತುಪ್ಪ ಬೆಣ್ಣೆ ಆಗೋದು ಎಂತ ಮಹಿಮೆ ಅಲ್ವಾ. ಈ ಜಾಗಕ್ಕೆ ತುಮಕೂರಿನಿಂದ 25 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿನಿಂದ 54 ಕಿಲೋಮೀಟರ್ ಆಗುತ್ತೆ. ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಈ ಕ್ಷೇತ್ರದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ವನ್ನಾದೇವಿಯ ಗುಡಿ ಇದೆ. ಜೊತೆಗೆ ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಗುಡಿ ಇದೆ ಮತ್ತು ಪಾತಾಳ ಗಂಗೆ ಕೂಡ ಇದೆ. ವನ್ನಾದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದ ನಂತರ ಧನಿವನ್ನು ಆರಿಸಿಕೊಳ್ಳಲು ಬಂಡೆಯನ್ನು ಸೀಳಿದಾಗ ಹುಟ್ಟಿದ ಗಂಗೆಯೇ ಪಾತಾಳ ಗಂಗೆ ಎಂದು ಹೇಳುತ್ತಾರೆ. ಈ ಪಾತಾಳ ಗಂಗೆಯ ವಿಶೇಷ ಏನೆಂದರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಮೇಲೆ ಉಕ್ಕುತ್ತೆ, ಮಳೆಗಾಲದಲ್ಲಿ ಕಡಿಮೆಯಾಗುತ್ತದೆ ಎಂದು ನಂಬಿಕೆ. ಈ ಜಾಗಕ್ಕೆ ನೀವು ಭೇಟಿ ನೀಡಿದ್ದೀರಾ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಈ ಪುಣ್ಯ ಕ್ಷೇತ್ರದ ಹೆಸರು ಶಿವಗಂಗೆ. ಇದು ದಾವಸ್ಪೇಟೆಯ ಬಳಿ ಬರುತ್ತೆ. ಇದು ಬೆಂಗಳೂರು ರೂರಲ್ಗೆ ಸೇರಿದೆ. ಒಮ್ಮೆ ಭೇಟಿ ನೀಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ರೀಲ್ನ ಶೇರ್